ಇಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಹೃತ್ಪೂರ್ವಕ ನಮಸ್ಕಾರಗಳು. ಈ ದಿನ ಮಡಿವಾಳ ಕಮ್ಯುನಿಟಿ ಫೌಂಡೇಶನ್ MCFಗೆ ಶ್ರೀನಿವಾಸನ್ ಆರ್ಕಿಟೆಕ್ಟ್ಸ್ ಪರವಾಗಿ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಈ ಕಾರ್ಯದ ಜ್ಞಾಪಕವಾಗಿ ನಾವು ಒಟ್ಟಾಗಿ ಸೇರಬಹುದಾದ ಈ ಸುಂದರ ಸ್ಥಳವನ್ನು ನವೀಕರಣ ಮಾಡಲು ಅವಕಾಶ ನೀಡಿದ ಗುರುಪೀಠ ಟ್ರಸ್ಟ್ ಅವರಿಗೆ ಕೂಡ ನಮ್ಮ ಕೃತಜ್ಞತೆಗಳು. ಹಾಗೂ ಈ ಸಂದರ್ಭದಲ್ಲಿ ಡಾಕ್ಟರ್ ರವಿಕುಮಾರ್ ಅವರಿಗೆ ಕೂಡ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ. ಇಂದು ನಾವೆಲ್ಲರೂ ಸೇರಿರುವುದು ಒಂದು ವಿಶಿಷ್ಟ ಉದ್ದೇಶಕ್ಕಾಗಿ. ಅದು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಶಿಕ್ಷಣದ ಬೆಳಕಿನಲ್ಲಿ ಮುನ್ನಡೆಯಲು ಅವರಿಗೆ ಸುರಕ್ಷಿತ, ಅನುಕೂಲಕರ ಮತ್ತು ಪ್ರೇರಣಾದಾಯಕವಾದ ವಾಸಸ್ಥಳವನ್ನು ನಿರ್ಮಿಸುವ ಬಗ್ಗೆ. ಈ ಹಾಸ್ಟೆಲ್ ಕಟ್ಟಡದ ವಿನ್ಯಾಸ ನಮ್ಮ ಸಮಾಜದ ನೈತಿಕ ಬದ್ಧತೆಯ ಪ್ರತೀಕವಾಗಿದೆ. ಇದು ಸ್ಥಳದ ಒಂದು ಕಿರುನೋಟ. ಯೋಜನೆಯ ಸ್ಥಳ ಬೆಂಗಳೂರು ನಗರದ ಕೆಂಗೇರಿ ಬಳಿಯ ಬಂಡೆ ಮಠದ ಹಿಂಭಾಗದಲ್ಲಿದೆ. ಸ್ಥಳದ ದಕ್ಷಿಣ ಮತ್ತು ಪೂರ್ವ ದಿಕ್ಕುಗಳಲ್ಲಿ ರಸ್ತೆಗಳು ಹೊಂದಿದ್ದು ಸುಲಭವಾದ ಪ್ರವೇಶವನ್ನು ಒದಗಿಸುತ್ತದೆ. ತಾಣವು ಸ್ವಲ್ಪ ತೀವ್ರ ಇಳಿಜಾರಿನ ಮೇಲೆ ಇದೆ. ಒಂದು ತುದಿಯಿಂದ ಮತ್ತೊಂದು ತುದಿಗೆ ಸುಮಾರು 15 ಅಡಿ ಎತ್ತರದ ವ್ಯತ್ಯಾಸವಿದೆ. ನಾವು ಈ ನೈಸರ್ಗಿಕ ತಳಹದಿಯನ್ನು ಅನುಸರಿಸಿ ಭೂ ಅಕ್ಷರದ ಸ್ವಾಭಾವಿಕ ವಿನ್ಯಾಸವನ್ನು ಬಳಸಿಕೊಂಡು ಕಟ್ಟಡವನ್ನು ರೂಪಿಸಿದ್ದೇವೆ. ಈ ಇಳಿಜಾರನ್ನು ಬಳಸಿಕೊಂಡು ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್, ಕಿಚನ್, ಗರ್ಲ್ಸ್ ಡೈನಿಂಗ್, ಹುಡುಗಿಯರ ಊಟದ ಕೊಠಡಿ, ಲಿಫ್ಟ್ ನೀಡಲಾಗಿದೆ. ಇದರಿಂದ ಸ್ಥಳದ ಸಮರ್ಥ ಬಳಕೆ ಸಾಧ್ಯವಾಗಿದೆ. ಈ ಚಿತ್ರಗಳಲ್ಲಿ ಸ್ಥಳದ ಪ್ರಸ್ತುತ ಸ್ಥಿತಿಯು ಅಂದರೆ ಎಕ್ಸಿಸ್ಟಿಂಗ್ ಕಂಡೀಷನ್ ಇದೆ. ದಕ್ಷಿಣ ದಿಕ್ಕಿನಲ್ಲಿ ಇನ್ನೂ ಅಭಿವೃದ್ಧಿಪಡಿಸಬೇಕಾದ ಪಾರ್ಕ್ ನಮ್ಮ ಕಟ್ಟಡದ ಎದುರಿಗೆ ಬರುತ್ತದೆ. ಇದೊಂದು ಸ್ಫೂರ್ತಿದಾಯಕ ವಾತಾವರಣವನ್ನು ಮಕ್ಕಳಿಗೆ ನೀಡಬಹುದು. ತಾಣದ ಉತ್ತರ ಭಾಗದಲ್ಲಿ ಈಗಾಗಲೇ ನಿರ್ಮಾಣಗೊಂಡಿರುವ ಕೆಲವು ಕಟ್ಟಡಗಳನ್ನು ನಾವು ನೋಡಬಹುದು. ಇದರ ಪರಿಣಾಮವಾಗಿ ಕಟ್ಟಡದ ನಯವಾದ ಉದ್ದೇಶಿತ ವಿನ್ಯಾಸಕ್ಕೆ ಸಮರ್ಪಕ ಮಟ್ಟದಲ್ಲಿ ಗೌಪ್ಯತೆ ಮತ್ತು ಬೆಳಕು, ಗಾಳಿ ವಹಿವಾಟನ್ನು ಯೋಜಿಸಲಾಗಿದೆ. ಇದು ವಿಸ್ತೀರ್ಣದ ವಿವರಗಳು. 10 ಅಡಿ ಅಗಲದ ಮೆಟ್ಟಿಲು ಬಾಲ್ಕನಿ ಪಾರ್ಕ್ ಕಡೆ ನೋಟ ಕೊಡುತ್ತದೆ. ಹಿಂಬದಿಯಲ್ಲಿ 4 ಅಡಿಯ ಬಾಲ್ಕನಿಯನ್ನು ನೀಡಲಾಗಿದೆ. ಸಾಮಾನ್ಯ ಶೌಚಾಲಯ, ಪ್ರತಿ ಶೌಚಾಲಯದಲ್ಲಿ 4 WC ಹಾಗೂ 4 ಸ್ನಾನದ ಕೊಠಡಿ ವಿತ್ 6 ವಾಶ್ ಬೇಸಿನ್ಗಳನ್ನು ನೀಡಲಾಗಿದೆ. ಇದರೊಂದಿಗೆ ಸ್ಟೋರ್ ಮತ್ತು ಬಟ್ಟೆ ಒಗೆಯುವ ಮತ್ತು ಒಣಗಿಸುವ ಸ್ಥಳ ವಾಯವ್ಯ ಮೂಲೆಯಲ್ಲಿ ನೀಡಲಾಗಿದೆ. ಇದರ ಜೊತೆಗೆ ಪುಸ್ತಕಗಳಿಗೆ ಲೈಬ್ರರಿ ಮತ್ತು ತರಬೇತಿ ಕೇಂದ್ರವನ್ನು ಕೂಡ ನಾವು ನೀಡಿದ್ದೇವೆ. ಇದು ಹುಡುಗಿಯರ ಮಹಡಿಯ 3D ದೃಶ್ಯ. 3ನೇ ಮಹಡಿ ಬಂದು 7000 ಚದರ ಅಡಿ ಇದ್ದು ಹುಡುಗರ ವಾಸಸ್ಥಳವಾಗಿದೆ. ಇಲ್ಲಿ ಕೂಡ ನಾವು 12 ಕೊಠಡಿಗಳನ್ನು ನೀಡಿದ್ದೇವೆ ಹಾಗೂ 48 ವಿದ್ಯಾರ್ಥಿಗಳನ್ನು ಇದು ಹಿಡಿಸುತ್ತದೆ. ಇಲ್ಲಿ ಬಾಲ್ಕನಿ ಬಂದು ಮುಂದೆಗೆ 5 ಅಡಿ ಬಾಲ್ಕನಿ ಇದೆ ಹಾಗೂ ಹಿಂದೆ 4 ಅಡಿ ಬಾಲ್ಕನಿ ಇದೆ. 2 ಪೋಷಕರ ಕೊಠಡಿ ಕೂಡ ನೀಡಿದ್ದೇವೆ. ವಿತ್ ಅಟ್ಯಾಚ್ಡ್ ಶೌಚಾಲಯ ಕೂಡ ಇದೆ ಪೋಷಕರ ಕೊಠಡಿಯಲ್ಲಿ. ಮತ್ತು ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಟಾಯ್ಲೆಟ್ ಹಾಗೂ ಸಿಟ್ಔಟ್ ಅಥವಾ ಟೆರೆಸ್ ಜಾಗಗಳು ಈ ಮಹಡಿಗೆ ಸಹ ಬರುವುದು. ಈ ಸ್ಥಳಗಳು ವಿಶ್ರಾಂತಿ, ಚರ್ಚೆ, ಸ್ನೇಹಕ್ಕೆ ಉಪಯುಕ್ತವಾಗುತ್ತದೆ. ಇದು 3ನೇ ಮಹಡಿಯ 3D ದೃಶ್ಯ. 4ನೇ ಮಹಡಿ 7600 ಚದರ ಅಡಿ. ಇವಾಗ ಮುಂಚೆ ತೋರಿಸಿದ ಮಹಡಿಯ ಪುನರಾವೃತ್ತಿ. ಬಟ್ ಇದರಲ್ಲಿ 11 ಕೊಠಡಿಗಳಿದ್ದು 44 ವಿದ್ಯಾರ್ಥಿಗಳಿಗೆ ವಾಸಸ್ಥಳವಾಗಿರುತ್ತದೆ. ಇದು 4ನೇ ಮಹಡಿಯ 3D ದೃಶ್ಯ.
ಟೆರೆಸ್ ಮಹಡಿ ಬಹುಪಯೋಗ ಹಾಲ್, ಮಲ್ಟಿಪರ್ಪಸ್ ಹಾಲ್ ಅಂತ ನಾವೇನು ಕರಿತೀವಿ ಅದು, ಮತ್ತು ಡೈನಿಂಗ್, ತರಬೇತಿ, ಸಭೆಗಳು, ಕಾರ್ಯಕ್ರಮಗಳಿಗಾಗಿ ಅನೇಕ ರೀತಿಯಲ್ಲಿ ಬಳಸಬಹುದು. ಇವಾಗ ನಾವು ಹೇಗೆ ಇಲ್ಲೆಲ್ಲರೂ ಸೇರಿದ್ದೀವಿ ಅದೇ ಥರ ಮುಂದೆ ಇಂಥ ಜಾಗಗಳಲ್ಲಿ ಬಳಸಬಹುದು. ಸೊ MCFಗಾಗಿ ಸಭೆಗಳು ನಡೆಯಬಹುದು. ಟೆರೆಸ್ಸನ್ನು ನಾವು ಯಾವ ಮಾದರಿಯಲ್ಲಿ ಮಾಡಿದ್ದೇವೆಂದರೆ ಸೋಲಾರ್ ಪ್ಯಾನಲ್ಸ್ಗಳನ್ನು ಅಳವಡಿಸಿ ಅದರಿಂದ ವಾಟರ್ ಹೀಟಿಂಗ್ ಹಾಗೂ ಲೈಟಿಂಗ್ಗೆ ಬಳಕೆಯಾಗುವಂತೆ ಯೂಸ್ ಮಾಡುತ್ತಿದ್ದೇವೆ. ಇದು ಬಿಲ್ಡಿಂಗ್ ಕಟ್ ಸೆಕ್ಷನ್. ಸೊ ಇದರಲ್ಲಿ ನೀವು ಹುಡುಗಿಯರ ಸ್ಟೇರ್ ಕೇಸ್ ಅಥವಾ ಮೆಟ್ಟಿಲು 2ನೇ ಫ್ಲೋರಿಗೆ ಅಂತ್ಯವಾಗುತ್ತಿರುವುದನ್ನು ನೋಡಬಹುದು. ಅದರ ಮೇಲಿನ ಸ್ಥಳ ಹುಡುಗರಿಗೆ ಸಿಟ್ಔಟ್ ಅಥವಾ ಕೋವರ್ಕಿಂಗ್ ಸ್ಪೇಸ್ ಥರ ಒಂದು ಸ್ಥಳವಾಗಿ ನಿರೂಪಣೆಯಾಗುತ್ತದೆ. ಇವು ಕ್ರಮವಾಗಿ ಪೂರ್ವ, ಉತ್ತರ ಮತ್ತು ಪಶ್ಚಿಮ ದಿಕ್ಕುಗಳ ಕಟ್ ಸೆಕ್ಷನ್ಗಳು ಸ್ಥಳ ವ್ಯವಸ್ಥೆಯ ವಿವರಣಾತ್ಮಕ ದೃಶ್ಯವನ್ನು ನೀಡುತ್ತದೆ. ಇದು ಮುಖ್ಯ ಎಲಿವೇಶನ್ ಸೌತ್ ರೋಡಿಗೆ. ನಡು ರೋಡಿಗೆ ಎದುರಾಗಿರುವಂತೆ ವಿನ್ಯಾಸ. ಪ್ರತಿಯೊಂದು ಮೇಲ್ಮಹಡಿಯಲ್ಲಿ ಒಂದು ಕೊಠಡಿ ಕಡಿಮೆಯಾಗುತ್ತಾ ಸ್ಟ್ಯಾಗರ್ಡ್ ಸಿಟ್ಔಟ್ ಆಗಿ ರೂಪಾಂತರಗೊಂಡಿದೆ. ಬೆಳಕು ಮತ್ತು ಗಾಳಿಯನ್ನು ಕಟ್ಟಡದೊಳಗೆ ತರಲು ಸಹಾಯ ಮಾಡುತ್ತದೆ. ಇದರಿಂದ ದಕ್ಷಿಣದ ಉಗ್ರ ತಾಪಮಾನವನ್ನು ಹತ್ತಿಕ್ಕಲಾಗುತ್ತದೆ. ಜಾಲಿ ಗೋಡೆಗಳು, ಹಸಿರು ತೋಟದಿಂದ ಶೀತಲೀಕರಣವಾಗಿರುವ ಈ ದೃಶ್ಯ ಬಡಾವಣೆ ಮೇಲೆ ಒಳ್ಳೆಯ ಪ್ರಭಾವ ಬೀರಲಿದೆ. ಗಿಡಗಳನ್ನು ಹನಿ ನೀರಾವರಿ ಯೋಜನೆ ಉಪಯೋಗಿಸಿ ಮೇಂಟೈನ್ ಮಾಡಬಹುದು. ಇದು ಪೂರ್ವ ಎಲಿವೇಶನ್, ಹುಡುಗರ ಪ್ರವೇಶದ ದಾರಿ ಹಾಗೂ ಇಲ್ಲಿ ಲಿಫ್ಟ್ ಸರ್ವಿಸ್ ಕೋರನ್ನು ನೀವು ನೋಡಬಹುದು. ಟೆರೆಸ್ವರೆಗೂ ಹೋಗಲಾಗುವುದು. ಇವು 3D ರೆಂಡರ್ ಚಿತ್ರಗಳು. ಕಟ್ಟಡದ ಪೂರ್ಣ ರೂಪವನ್ನು ನೋಡಬಹುದು. ಇದು ಸೌತ್ ವೆಸ್ಟ್ ಅಂದರೆ ಕುಬೇರ ಮೂಲೆ ಕಡೆಯಿಂದ ತಗೊಂಡಿರುವ 3D ರೆಂಡರ್. ಸೌತ್ ಫೇಸ್ಗೆ ಇರೋ ಪೋರ್ಷನ್. ಇದು ಸೌತ್ ಈಸ್ಟಿಂದ ತಗೊಂಡಿರೋ ರೆಂಡರ್. ಇಲ್ಲಿ ನೀವು 2 ವಿಭಜನೆ ಆಗಿರುವ ಪ್ರವೇಶಗಳನ್ನು ನೋಡ್ಬೋದು. ಈ ಸೌತ್ ರೋಡಿಗೆ ಹುಡುಗಿಯರ ಎಂಟ್ರಿ ಇದೆ ಹಾಗೂ ಈಸ್ಟ್ ರೋಡಲ್ಲಿ ಹುಡುಗರ ಎಂಟ್ರಿಯನ್ನು ಬೇರ್ಪಡಿಸಲಾಗಿದೆ. ಇದು ಈಸ್ಟ್ ಡೈರೆಕ್ಷನ್, ಪೂರ್ವ ಕಡೆಯಿಂದ ತಗೊಂಡಿರುವ ಎಲಿವೇಶನ್. ಇವು ಕೆಲವು ನೈಟ್ ರೆಂಡರ್ಸ್. ಸೊ ರಾತ್ರಿ ಹೇಗೆ ಕಾಣಿಸುತ್ತೆ ಅಂತ. LED ಲೈಟ್ಸ್ ಬಳಕೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಯೂಸ್ ಮಾಡಿ ಇದು ಒಳಾಂಗಣ ಸ್ಥಳಗಳ ವಿಡಿಯೋಗಳು. ವಿದ್ಯಾರ್ಥಿಗಳ ಜೀವನದ ನಿತ್ಯದ ಚಟುವಟಿಕೆಗಳು ಇಲ್ಲಿ ಹೇಗೆ ನಡೆಯುತ್ತದೆ ಎಂಬುದಕ್ಕೆ ಸ್ಪಷ್ಟ ಚಿತ್ರಣ. ಇದು ಇನ್ನೊಂದು ದಿಕ್ಕಿನಿಂದ ತಗೊಂಡಿರುವ ವ್ಯೂ. ಇದು ನೀವೆಲ್ಲರೂ ಈಗಾಗಲೇ ನೋಡಿರುವ ಸಂಪೂರ್ಣ ಮಾದರಿಯ ವಾಕ್ಥ್ರೂ. ಇದು ಪ್ರಾಜೆಕ್ಟ್ನ ದೃಶ್ಯಾತ್ಮಕ ಪರಿಚಯ.
ಸ್ಟ್ರಕ್ಚರ್ RCC ಫ್ರೇಮ್ ಬಳಕೆ ಮಾಡಲಾಗುವುದು. 8 ಇಂಚು 6 ಇಂಚು ಮತ್ತು 4 ಇಂಚು ಸಿಮೆಂಟ್ ಬ್ಲಾಕ್. ಡೋರ್ಸ್ ಆ್ಯಂಡ್ ವಿಂಡೋಸ್ಗೆ ಫ್ಲಶ್ ಡೋರ್. ಓಕೆ. ಸೊ ಯೋಜನೆಯ ವೆಚ್ಚ 7,20,00,000 ಸಿವಿಲ್ ವರ್ಕ್ಸ್, ಕಟ್ಟಡ ಕೆಲಸಕ್ಕೆ ಬೇಕಾಗೋ ಅಮೌಂಟ್. ಸೊ ಇದರಲ್ಲಿ 1,800 ಪರ್ ಸ್ಕ್ವೇರ್ ಫೀಟ್ ಅಮೌಂಟ್ ಆಗಲಿದೆ. ಇದಕ್ಕೆ ನಾವು ಸ್ಯಾನಿಟರಿ ಮತ್ತು ಪ್ಲಂಬಿಂಗ್ ಸೇರಿಸಿ 8% ಮತ್ತು ಎಲೆಕ್ಟ್ರಿಕ್ ಮತ್ತು ವಿದ್ಯಾರ್ಥಿಗಳ ಸುಸ್ಥಿರ ಬದುಕಿನತ್ತ ಇದು ತೆಗೆದುಕೊಂಡಿರುವ ದಾರಿ ನಿಮಗೆ ಸ್ಪಷ್ಟವಾಗಿದೆ ಎಂದು ನಂಬಿದ್ದೇನೆ. ಈ ಯೋಜನೆಯ ಮೂಲಕ ನಮ್ಮ ಉದ್ದೇಶ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸಲು ವೇದಿಕೆಯಾಗುವಂತಹ ಪರಿಸರ ಒದಗಿಸುವುದು. ನೀವು ತೋರಿಸಿದ ಆಸಕ್ತಿ ಮತ್ತು ಬೆಂಬಲ ನಮಗೆ ಪ್ರೇರಣೆ ನೀಡುತ್ತದೆ. ಇದು ಕೇವಲ ಕಟ್ಟಡವಲ್ಲ, ಇದು ಭವಿಷ್ಯದ ಆಶಾಕಿರಣ. ವಿದ್ಯಾರ್ಥಿಗಳು ಇಲ್ಲಿ ಬದುಕನ್ನು ಕಲಿಯುತ್ತಾರೆ, ಬದಲಾಗುತ್ತಾರೆ ಮತ್ತು ಬೆಳೆಯುತ್ತಾರೆ. ಈ ಯೋಜನೆಯನ್ನು ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ಅನುಷ್ಠಾನ ಮಾಡಬಹುದು. ಯಾರಿಗಾದರೂ ಯಾವುದೇ ಸಂಶಯ ಅಥವಾ ಸ್ಪಷ್ಟೀಕರಣಗಳಿದ್ದರೆ ದಯವಿಟ್ಟು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಪಡೆದು ಆರ್ಕಿಟೆಕ್ಟ್ ಆಫೀಸ್ಗೆ ಭೇಟಿ ನೀಡಬಹುದು. ನಾವು ಸಲಹೆಗಳನ್ನು ಆಹ್ವಾನಿಸುತ್ತೇವೆ. ಧನ್ಯವಾದಗಳು.